ಫ್ರೀಡಂ ಪಾರ್ಕ್ನಲ್ಲಿ ಒಳ ಮೀಸಲಾತಿ ಕಿಚ್ಚು ಹೊತ್ತಿದ್ದು ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಪ್ರತಿಭಟನಾ ಸ್ಥಳಕ್ಕೆ ಈಗ ಸಚಿವರ ಆಗಮನ ಕೂಡ ಆಗಿದೆ. ಬೆಂಗಳೂರಿನಲ್ಲಿ ಒಳ ಮೀಸಲಾತಿಗೆ ಒತ್ತಾಯಿಸಿ ಪ್ರತಿಭಟನೆ ನಡೀತಾ ಇದೆ. ಫ್ರೀಡಂ ಪಾರ್ಕ್ ಬಳಿ ಮೀಸಲಾತಿ ಹೋರಾಟದ ಕಿಚ್ಚು ಹೊತ್ತಿದ್ದು ಭಾರೀ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ. ಸಂಜೆ ಪೀಕ್ ಅವರ್. ಟ್ರಾಫಿಕ್ ಜಾಮ್ನಿಂದಾಗಿ ಸವಾರರು ಪರದಾಡ್ತಾ ಇರುವಂತಹ ಪರಿಸ್ಥಿತಿ. ಎಲ್ಲೆಡೆ ಬ್ಯಾರಿಕೇಡ್ಗಳನ್ನು ಹಾಕಿ ರೋಡ್ ಬ್ಲಾಕ್ ಮಾಡಿದ್ದಾರೆ. ಮತ್ತೊಂದು ಹಂತದಲ್ಲಿ ಪ್ರತಿಭಟನಾಕಾರರು ರಸ್ತೆಯಲ್ಲೇ ಜಮಾವಣೆಗೊಳ್ಳುವ ಮೂಲಕವಾಗಿ ಪ್ರತಿಭಟನೆಯನ್ನು ನಡೆಸಲಿಕ್ಕೂ ಕೂಡ ಪ್ರಯತ್ನ ನಡೆಸಿದ್ರು. ಒಂದು ಪೋರ್ಷನ್ನ ರಸ್ತೆಯನ್ನ ಆವರಿಸಿಕೊಂಡ್ಬಿಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸ್ಲೋ ಮೂವಿಂಗ್ನಲ್ಲಿ ವೆಹಿಕಲ್ಸ್ ಮೂವ್ ಆಗ್ತಾ ಇರೋದನ್ನು ಕೂಡ ನೋಡ್ತಾ ಇದ್ರಿ. ವಾಹನಗಳ ಸವಾರರು ಹೈರಾಣಾಗಿ ಹೋಗಿದ್ದಾರೆ. ಪ್ರತಿಭಟನೆ ಎಷ್ಟೊತ್ತಿಗೆ ನಿಂತರೆ ಸಾಕು ಅನ್ನೋ ರೀತಿಯ ಪರಿಸ್ಥಿತಿ. ಆದರೆ ಈಗ ಸಚಿವರಲ್ಲಿ ಮಾತಾಡಬೇಕು, ಅವರೇನೋ ಭರವಸೆ ಕೊಡಬೇಕು, ಅದನ್ನು ಇವರು ಒಪ್ಪಬೇಕು, ಆನಂತರದಲ್ಲಿ ಪ್ರತಿಭಟನೆ ಬಿಡಬೇಕು. ಇದೆಲ್ಲ ಅಲ್ಲಿ ಸೇರಿಸ್ಕೊಂಡಿರುವಂತಹ ಜನರ ಮೂಮೆಂಟ್ ಆಗಬೇಕು. ಅದೆಲ್ಲ ಆಗೋಷ್ಟೊತ್ತಿಗೆ ಬಹಳಷ್ಟು ಸಮಯ ಇಡುತ್ತೆ. ಅಲ್ಲಿಯವರೆಗೂ ಕೂಡ ವಾಹನ ಸವಾರರು ಕಷ್ಟಪಡಲಿಲ್ಲ. ಓಕೆ, ಅಲ್ಲಿ ಸ್ವಾಮೀಜಿಗಳು ಮಾತನಾಡ್ತಾ ಇದ್ದಾರೆ. ಸ್ಪಷ್ಟವಾಗಿ ಅವ್ರೇನು ಮಾತಾಡ್ತಾ ಇದ್ದಾರೆ ಅನ್ನೋದು ಆ ಕ್ರೌಡ್ನಲ್ಲಿ ಕೇಳಿಸ್ತಾ ಇಲ್ಲ. ಇನ್ನು ಉಳಿದಂತೆ ಅಲ್ಲಿ ಸಚಿವರು ಮಾತನಾಡಿದ ನಂತರದಲ್ಲಿ ಅದು ಏನಾಗುತ್ತೆ, ಡಿಸಿಷನ್ ಯಾವ ನಿರ್ಧಾರಕ್ಕೆ ಬರ್ತಾರೆ ಅನ್ನೋದು ಕೂಡ ಸದ್ಯ ಕಾದು ನೋಡಬೇಕು. ಸಚಿವರು ಸ್ವಾಮೀಜಿಗಳ ಮಾತುಗಳನ್ನು ಆಲಿಸ್ತಾ ಇದ್ದಾರೆ. ಅವರ ಬೇಡಿಕೆಗಳಿಗೇನು, ಅವರೇನು ಆಗ್ರಹಿಸ್ತಾ ಇದ್ದಾರೆ, ಇದೆಲ್ಲವನ್ನು ಕೂಡ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಕೂಡ ಈ ಸಂದರ್ಭದಲ್ಲಿ ತಾಳ್ಮೆಯಿಂದ ಅವರು ಕೇಳಿಸ್ಕೊಳ್ತಾ ಇದ್ದಾರೆ. ಮತ್ತು ಮುಖ್ಯಮಂತ್ರಿಗಳು ನಮ್ಮನ್ನ ಕಡೆಗಣಿಸಬಾರ್ದು, ನಮಗೆ 5% ಹೆಚ್ಚುವರಿಯಾಗಿ ಒಳ ಮೀಸಲಾತಿ ಕೊಡಬೇಕು, ಈ ನಿರ್ಧಾರದಿಂದ ನಾವು ಹಿಂದೆ ಸರಿಯಲ್ಲ, ಆದರೆ ಸರ್ಕಾರ ನಿರ್ಧಾರ ಮಾಡಬೇಕಷ್ಟೇ ಅನ್ನುವಂತಹ ಆಪ್ಷನನ್ನು ಅವ್ರ ಮುಂದೆ ಇಡ್ತಾ ಇದ್ದಾರೆ. ಇಲ್ಲಿಯವರೆಗೂ ಕೂಡ ನಾವು ಇವತ್ತಾಗುತ್ತೆ ಅವತ್ತಾಗುತ್ತೆ ಅಂತ ಕಾದು ಬಂದಿದ್ವಿ. ಆದರೆ ಸರ್ಕಾರ ಏಕಾಂಗಿಯಾಗಿ ಏಕಪಕ್ಷೀಯವಾಗಿ ನಿರ್ಧಾರವನ್ನು ತೆಗೆದುಕೊಳ್ತಾ ಇದೆ. ಸಚಿವ ಸಂಪುಟದಲ್ಲಿ ತೆಗೆದುಕೊಂಡಂತಹ ನಿರ್ಧಾರಕ್ಕೆ ನಮ್ಮ ಸಂಪೂರ್ಣ ವಿರೋಧ ಇದೆ. ಆ ಹಿನ್ನೆಲೆಯಲ್ಲಿ ಅದನ್ನು ಕೈ ಬಿಡಬೇಕು, ಪುನಃ ಈ ಬಗ್ಗೆ ಚಿಂತನೆಯನ್ನ ನಡೆಸಬೇಕು. ಮತ್ತು ನಾಗಮೋಹನ್ ದಾಸ್ ವರದಿಯ ಏನಿತ್ತು, ಆ ವರದಿಯಲ್ಲಿರುವಂತಹ ಕೆಲವೊಂದಷ್ಟು ಅಂಶಗಳು ಅದು ನಮಗೆ, ನಮ್ಮ ಸಮುದಾಯಕ್ಕೆ ಬೇಸರ ತರಿಸಿದೆ, ಅದನ್ನು ಕೈ ಬಿಡಬೇಕು ಅನ್ನುವಂತಹ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ.